ನವರಾತ್ರಿಯ 7ನೇ ದಿನ ನಾವೆಲ್ಲರೂ ಆರಾಧಿಸುವಂತಹ ದೇವಿ ಕಾಳರಾತ್ರಿ. ಆ ಕಾಳರಾತ್ರಿ ದೇವಿಯ ಮೇಕ್ ಓವರ್ ಮತ್ತು ಫೋಟೋಶೂಟ್ ಹೇಗಿತ್ತು ಅಂತ ನಿಮ್ಮ ಜೊತೆ ಈ ವಿಡಿಯೋದಲ್ಲಿ ಹಂಚ್ಕೋತೀನಿ. ನಾನು ಎಲ್ಲ ಶೂಟ್ಸು ಮುಗಿಸ್ವಿ, ಆಲ್ಮೋಸ್ಟ್ ಮುಗಿತಾ ಬರ್ತಾಯಿತ್ತು. ಬಟ್ ಸ್ಪೆಸಿಫಿಕ್ ಆಗಿ ಈ ಒಂದು ವಿಡಿಯೋ ಮಾಡಬೇಕಂದ್ರೆ, ಅಂದರೆ ಫೋಟೋಶೂಟ್ ಮಾಡಬೇಕಾದ್ರೆ ಸ್ವಲ್ಪ ಎಲ್ಲೋ ನರ್ವಸ್ನೆಸ್ ಇತ್ತು. ಅವ್ರ ಪೇರೆಂಟ್ಸ್ಗೂ ಅಷ್ಟೇ ಸ್ವಲ್ಪ ಗಾಬರಿ ಇತ್ತು. ಯಾಕಂದರೆ ಅಮಾವಾಸ್ಯೆ ಕಳೆದು ನೆಕ್ಸ್ಟ್ ಡೇ ನಾವು ಈ ಫೋಟೋಶೂಟ್ನ ಮಾಡಿದ್ದು. ಅದೇನೋ ಒಂಥರ ಆತಂಕ ಇತ್ತು. ನನಗೂ ಫಸ್ಟ್ ಟೈಮ್, ಅವ್ರಿಗೂ ಫಸ್ಟ್ ಟೈಮ್ ಅಲ್ವಾ. ಬಟ್ ಎಕ್ಸ್ಪೆಷಲಿ ಈ ಒಂದು ಅವತಾರನ ಕ್ರಿಯೇಟ್ ಮಾಡಬೇಕಾದ್ರೆ ಎಲ್ಲರಿಗೂ ಒಂದು ಸ್ವಲ್ಪ ಆತಂಕ ಇತ್ತು. ಜೊತೆಲಿ ಏನೋ ಒಂಥರ ಭಯ ಆಗ್ತಾಯಿತ್ತು. ಅದೇನಕ್ಕೆ ಅಂತ ನಿಜ ಗೊತ್ತಿಲ್ಲ. ಬಟ್ ಇವಾಗ ಸೋಷಿಯಲ್ ಮೀಡಿಯಾ ನೋಡಿ ಮಕ್ಕಳು ಇರ್ಬೋದು, ಪೇರೆಂಟ್ಸ್ ಒಬ್ಬರು ಸ್ವಲ್ಪ ಇನ್ಫ್ಲುಯೆನ್ಸ್ ಆಗಿರ್ತಾರೆ. ಈ ಥರ ಅವತಾರಗಳನ್ನ ಮಾಡಿದಾಗ ದೇವಿ ಬರೋವಂಥದ್ದು, ಅದನ್ನು ಕ್ಯಾಪ್ಚರ್ ಮಾಡಿ ಹಾಕಿರೋವಂಥದ್ದು, ಅದೆಲ್ಲ ನೋಡಿಬಿಟ್ಟು ಅವ್ರಿಗೂ ಸ್ವಲ್ಪ ಆತಂಕ ಇರುತ್ತಲ್ವ. ಅದು ಅಮಾವಾಸ್ಯೆ ಕಳೆದು ನೆಕ್ಸ್ಟ್ ಡೇ ಬೇರೆ ಇಟ್ಕೊಂಡಿದ್ವಿ ಇದನ್ನು. ಸೊ ಎಲ್ಲರಿಗೂ ಒಂದು ಸ್ವಲ್ಪ ನರ್ವಸ್ನೆಸ್ ಇತ್ತು. ಆದರೆ ಯೂಶ್ವಲಾಗಿ ನಾನು ಇದನ್ನೆಲ್ಲ ನಂಬಲ್ಲ. ಅಂದರೆ ಅದು ಇರುತ್ತೆ, ಮೇ ಬಿ ಅದು ಪಾಸಿಟಿವ್ ಎನರ್ಜಿ ಇರುತ್ತೆ. ಕೆಲವೊಬ್ಬರು ಅಂತರಾಳವಾಗಿ ತುಂಬಾ ಡೀಪಾಗಿ ಹೊರಟೋಗ್ತಾರೆ. ಆ ಟೈಮಲ್ಲಿ ಆ ಒಂದು ವೈಬ್ರೇಷನ್ ಇರುತ್ತೆ, ಆ ಪಾಸಿಟಿವ್ ವೈಬ್ರೇಷನ್ನು ಆ ಒಂದು ಅವತಾರ ಆಗಿದಾಗ ಬರುತ್ತೆ. ತುಂಬ ಸೂಕ್ಷ್ಮವಾಗಿ ಹೇಳೋದಾದರೆ, ಈಗ ಫಾರ್ ಎಕ್ಸಾಂಪಲ್ ನಾವು ಲಾಯರ್ದು ಕಾಸ್ಟ್ಯೂಮ್ ಹಾಕ್ಕೊಂಡ್ರೆ ನಾವು ಲುಕ್ ಲೈಕ್ ಅ ಲಾಯರ್. ಏನಾದರೂ ಡಾಕ್ಟ್ರದ್ದು ಹಾಕ್ಕೊಂಡ್ರೆ ನಾವು ಡಾಕ್ಟರ್ ಥರ ಕಾಣ್ತೀವಿ. ಅದೇ ಥರ ಇವಾಗ ದೇವ್ರದ್ದೆಲ್ಲ ಹಾಕ್ಕೊಂಡ್ರೆ ಆಬ್ವಿಯಸ್ಲಿ ನಾವು ದೇವ್ರ ಥರ ಕಾಣ್ತೀವಿ. ಅದು ನಮಗೆ ಗೊತ್ತಿಲ್ದಿರ ಆ ವೈಬ್ರೇಷನ್ನು ನಮಗೇ ಅನಿಸುತ್ತೆ. ನಮ್ಮನ್ನು ನಾವು ನೋಡಿದ್ರೆ ಕೈ ಮುಗಿಬೇಕು ಅನ್ನೋ ಅಷ್ಟು ಭಾವನೆ ಬಂದೇ ಬರುತ್ತೆ, ಎಂಥವ್ರಿಗೂ ಬರುತ್ತೆ. ನಾನೇನೇ ಫೋಟೋಶೂಟ್ ಮಾಡ್ಬೇಕಾದ್ರೆ ಮಕ್ಕಳಿಗೆ ಹೋಗೇ ಬಾರೆ ಅನ್ನೋರು, ಆ ಒಂದು ಸಂದರ್ಭದಲ್ಲಿ ನಂಗೆ ಅದು ಬಾಯಿ ಬರ್ತಿಲ್ಲ, ಹೋಗೇ ಬಾರೆ ಅನ್ನೋ ಥರ ಬರ್ತಿರ್ಲಿಲ್ಲ. ಆ ಥರ ನಮಗೆ ಗೊತ್ತಿಲ್ಲದಿರ ಒಂದು ಏನಂತಾರೆ ಭಕ್ತಿ ಇರ್ಬೋದು, ಆ ಭಾವನೆ ಮೂಡುತ್ತೆ. ಹಾಗೆಯೇ ಇವಾಗ ನಾವು ಇಂಟರ್ವ್ಯೂಗೆ ಹೋಗಬೇಕಾದ್ರೆ ಹೇಗೇಗೋ ಹೋಗೋದಕ್ಕೂ ನೀಟಾಗಿ ಡ್ರೆಸ್ ಹಾಕ್ಕೊಂಡು ಹೋದಾಗ ಅವಾಗೊಂದು ಸೆಲ್ಫ್ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ನಮಗೆ ನೀಟಾಗಿ ಮಾತಾಡ್ತೀವಿ, ನೀಟಾಗಿ ಪ್ರೆಸೆಂಟ್ ಮಾಡ್ಕೋತೀವಿ. ಈ ಒಂದು ಸಿಚುವೇಶನ್ನ ನಾವು ದೇವರು ಅಲಂಕಾರ ಹಾಕ್ಕೊಂಡಾಗ ನಮ್ಮಲ್ಲಿ ದೇವ್ರು ಬರುತ್ತೆ ಅನ್ನೋದಕ್ಕೆ ನಾವು ಕಂಪೇರ್ ಮಾಡೋದಾದರೆ ಈಗ ಅದು ನಮಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಅದೇ ಥರ ಇಲ್ಲಿ ದೇವ್ರದ್ದೊಂದು ನಾವು ಅವತಾರನ ನಾವು ಹಾಕ್ಕೊಂಡಾಗ ನಮಗೊಂದು ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಸೊ ಆ ವೈಬ್ರೇಷನ್ಸ್ನ ಕೆಲವೊಬ್ಬರನ್ನ ತಡ್ಕೊಳ್ಳೋ ಶಕ್ತಿ ಇರೋರು ತಡೆದು ಕೂತ್ಕೋತಾರೆ. ಕೆಲವೊಬ್ರು ತಡೆಯೋಕ್ಕಾಗದಿರೋರು ಅವ್ರ ಬಾಡಿಲಿ ವೇರಿಯೇಷನ್ಸ್ ಆಗ್ಬೋದು, ಅವ್ರದ್ದೇನಾದ್ರು ಅವ್ರ ಮನಸ್ಸಲ್ಲಿರೋ ಮಾತುಗಳಿರ್ಬೋದು ಆಚೆ ಬರುತ್ತೇನೋ ಅಂತ ನಾನು ಅಂದ್ಕೊಂಡಿರೋದು, ನನ್ನ ಅಸಂಪ್ಷನ್ ಇದು. ಆ ಥರ ನಾನು ದೇವರು ಬರುತ್ತೆ ಅನ್ನೋದು ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಅಂತ ನಾನು ಅಂದ್ಕೊಂಡಿರೋದು. ಹಾಗೆಯೇ ಆ್ಯಸ್ ವೆಲ್ ಆಸ್ ನೆಗೆಟಿವ್ ಎನರ್ಜಿ ಕೂಡ. ನಾವು ಯಾವುದ್ರ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇರ್ತೀವೋ ನಮ್ಮ ಮನಸ್ಸಲ್ಲಿ ಅದು ಪರ್ಮನೆಂಟಾಗಿ ಕೂತುಬಿಟ್ಟಿರುತ್ತೆ. ಸೊ ಅದು ಸಬ್ಕಾನ್ಷಿಯಸಲ್ಲಿ ನಮಗೆ ಆವಾಗವಾಗ ಕಾಣಿಸ್ತಾ ಇರುತ್ತೆ. ಅದೇ ಪಾಸಿಟಿವ್ ಎನರ್ಜಿ ಮತ್ತು ನೆಗೆಟಿವ್ ಎನರ್ಜಿ ಅಂತ ನಾನು ಅಂದ್ಕೊಂಡಿರೋದು. ಸೊ ಇಲ್ಲೂ ಹಾಗೆ ಎಲ್ಲ ಒಂದು ದೇವತೆಗಳ ಲುಕ್ ಮಾಡಬೇಕಾದ್ರೆ ಏನೂ ಅಷ್ಟೊಂದು ನಮಗೆ ಅನ್ನಿಸ್ಲಿಲ್ಲ. ಬಟ್ ಪರ್ಟಿಕ್ಯುಲರ್ಲಿ ನಾವೊಂದು ಈ ಲುಕ್ ಮಾಡಬೇಕಾದ್ರೆ ನನಗದು ಯಾಕೋ ಹಂಗೆ ಅನಿಸ್ತಾನೇ ಇತ್ತು, ಎಲ್ಲೇನು ಎಡವಟ್ಟು ಆಗ್ಬಿಡುತ್ತೋ, ಆಮೇಲೆ ಏನೋ ಆಗಿ ಇನ್ನೊಂದು ಅದು ಏನೋ ತಿರ್ಕೊಳ್ಳುತ್ತೋ, ಈ ಥರನೇ ಅನಿಸ್ತಾಯಿತ್ತು. ಬಟ್ ಲಕ್ಕಿಲಿ ಅವಳು ತುಂಬ ಚೆನ್ನಾಗಿ ಕೋಪ್ರೇಟ್ ಮಾಡಿದ್ಲು. ಅವ್ರ ಪೇರೆಂಟ್ಸು ಕೂಡ ಅಷ್ಟೇ ಆ ಥರದ್ದು ಯಾವುದೇ ಮನಸ್ಸಲ್ಲಿರಲಿಲ್ಲ. ಅದು ಯಾವುದೂ ನನಗೆ ಇನ್ಫ್ಲುಯೆನ್ಸ್ ಆಗಲಿಲ್ಲ. ನೀಟಾಗಿ ಮಾಡ್ಕೊಂಡ್ವಿ, ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತೇಳ್ಬಿಟ್ಟು ಸ್ಟಾರ್ಟಿಂಗಲ್ಲೇ ಆರತಿ ಮಾಡಿ ಒಳಗೆ ಕರ್ಕೊಂಡು ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ದೇವ್ರನ್ನ ನೆನೆಸ್ಕೊಂಡು ಶುರು ಮಾಡಿದ್ವಿ ಮೇಕಪ್ನ. ಹಾಗೆ ಇದೊಂದು ಪ್ರೊಸೀಜರ್. ಎಲ್ಲ ಬೇರೆ ಯಾವ ದೇವಿ ಲುಕ್ ಮಾಡಬೇಕಾರೋ ಅದನ್ನೆಲ್ಲ ಏನೂ ಮಾಡಲಿಲ್ಲ. ಯಾಕಂದರೆ ಅದನ್ನು ಒಂದು ಮಗುಗೆ ಮಾಡೋಣ ಅಂತೇಳ್ಬಿಟ್ಟು, ಅದು ಇವ್ರ ಫ್ಯಾಮಿಲಿ ಹತ್ತಿರ ಇರೋದ್ರಿಂದ ಫುಲ್ ಫ್ಯಾಮಿಲಿ ಬಂದು ಜಸ್ಟ್ ಆ ಕಾಸ್ಟ್ಯೂಮ್ ಎಲ್ಲ ಕೊಟ್ಟು ಆರತಿ ತೆಗೆದು, ಅದು ಯೂಶ್ವಲಾಗಿ ಎಲ್ಲ ಕಾನ್ಸೆಪ್ಟ್ ಶೂಟಲ್ಲೂ ಮಾಡ್ತಾರೆ. ಸೊ ಹಾಗಾಗಿ ನಾನು ರೀಲ್ಸಿಗೆ ಆ್ಯಡ್ ಮಾಡೋಣ, ಒಂದು ಆ ಥರನೂ ಇರಲಿ ಅಂದ್ಬಿಟ್ಟು ಆ ಒಂದು ಉದ್ದೇಶಕ್ಕೆ ಹತ್ರ ಇರೋ ಪೇರೆಂಟ್ಸ್ನ ಕರೆದ್ಬಿಟ್ಟು ಮಾಡಿದೆ. ಇನ್ನೆಲ್ಲ ಪೇರೆಂಟ್ಸು ದೂರ ಇದ್ದರು ಮತ್ತು ಫುಲ್ ಫ್ಯಾಮಿಲಿ ಏನು ಸಿಗ್ತಿರಲಿಲ್ಲ. ಒಬ್ಬೊಬ್ರಿಗೆ ಒಂದೊಂದು ಥರ ಇರಲಿ ಅಂತೇಳ್ಬಿಟ್ಟು ಆ ಥರ ಮಾಡಿದೆ. ಯಾರಾದರೂ ಈ ವಿಡಿಯೋ ನೋಡ್ತಿದ್ರೆ ಪೇರೆಂಟ್ಸ್ ನಮ್ಮ ಮಕ್ಕಳಿಗೆ ಯಾಕೆ ಈ ಥರ ಮಾಡಲಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಹಾಗೆ ಕಾಳರಾತ್ರಿಯ ಅವತಾರ ಮಾಡಿಸ್ಕೊಳ್ತಿರೋ ಮಗು ಹೆಸರು ಶ್ರೇಯಾ ಅಂತ. ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿದ್ಲು, ಸಿಕ್ಕಾಪಟ್ಟೆ ಕೋಆಪ್ರೇಟ್ ಮಾಡಿದ್ಲು. ನಾನು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಬಂತು. ಅವ್ರ ಪೇರೆಂಟ್ಸು ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರು. ಅವಳಂತೂ ಅಲ್ಟಿಮೇಟಾಗಿ ಮಾಡಿದ್ಲು. ಮುಂದೆ ನೀವು ಹೋಗ್ತಾ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಆ ರೇಂಜಿಗೆ ಬಂತು. ಬಟ್ ನಾವು ಅವ್ರ ಹತ್ರ ಅಪ್ರೋಚ್ ಆಗೋಕ್ಕಿಂತ ಮುಂಚೆ ನನ್ನ ಮನಸ್ಸಲ್ಲಿ ಅಂದ್ಕೊಂಡಿದ್ದೆ, ಸೊ ಈ ಒಂದು ಲುಕ್ಕು ಇವಳಿಗೆ ಸೂಟ್ ಆಗುತ್ತೆ ಅಂತ. ಯಾಕಂದರೆ ಅವಳು ಕಣ್ಣು ಇರ್ಬೋದು, ಅವಳ ಫೀಚರ್ಸ್ ಎಲ್ಲ ಇರ್ಬೋದು, ಸಿಕ್ಕಾಪಟ್ಟೆ ಎಕ್ಸ್ಪ್ರೆಷನ್ಸ್ ಚೆನ್ನಾಗಿ ಕೊಡ್ತಾಳೆ. ಬಟ್ ನಾನು ಈ ಅವತಾರದಲ್ಲಿ ಈ ರೇಂಜಿಗೆ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ಟು ಬಿ ಫ್ರ್ಯಾಂಕ್ ನನಗಂತೂ ಸಿಕ್ಕಾಪಟ್ಟೆ ಶಾಕ್ ಆಯಿತು. ನಮಗೆ ಒಂದು ಕ್ಷಣ ಮತ್ತೆ ಆ ವೀಡಿಯೋಸ್ನೆಲ್ಲ ರಿಪೀಟ್ ಮಾಡಿ ನೋಡ್ಬೇಕಾದ್ರೆ ನನಗೆ ಭಯ ಅನಿಸ್ತಾಯಿತ್ತು. ಅಷ್ಟು ಚೆನ್ನಾಗಿ ಬಂತು. ನಾನು ಅಂದ್ಕೊಂಡಿದ್ದಕ್ಕಿಂತ ಮೇ ಬಿ ಇದಕ್ಕೂ ಮೀರಿದ್ದು ಮಾಡಿರ್ತಾರೆ, ಇಲ್ಲ ಅಂತಲ್ಲ. ಬಟ್ ನನ್ನ ಲೆವೆಲ್ಗೆ ನಾನು ಅಂದ್ಕೊಂಡಿದ್ದಕ್ಕೆ ಮೀರಿ ಅವಳು ನನಗೆ ಕೋಆಪ್ರೇಟ್ ಮಾಡಿದ್ಲು. ಥ್ಯಾಂಕ್ ಯು ಸೋ ಮಚ್ ಶ್ರೇಯಾ.
ಆ್ಯಂಡ್ ಅವ್ರ ಪೇರೆಂಟ್ಸಿಗೆ ಕೂಡ. ಹಾಗೆ ಇನ್ನೊಂದು ವಿಷಯ ನಾನು ಇಲ್ಲಿ ಮೆನ್ಷನ್ ಮಾಡಲೇಬೇಕು, ಅದೇನೆಂದರೆ ಇವಾಗ ನಾವು ಒಂದು ಹೊಸ ಮನೆಗೆ ಹೋಗಲಿ, ಹೊಸ ಏರಿಯಾಗೆ ಹೋಗಲಿ, ಹೊಸ ಊರಿಗೆ ಹೋಗಲಿ, ಅಲ್ಲಿ ನಮಗೆ ಆ ಮನೆ ಆಗಲಿ, ಏರಿಯಾ ಆಗಲಿ, ನಮ್ಮ ಸರೌಂಡಿಂಗ್ ಇರೋರೇ ಆಗಲಿ, ಆ ಊರಾಗಲಿ, ವಾತಾವರಣ ಆಗಲಿ, ಅಲ್ಲಿರೋ ಸುತ್ತಮುತ್ತ ಜನಗಳು ಪರಿಚಯ ಆಗೋವರೆಗೂ ನಮಗೆ ತುಂಬ ಹಿಂಸೆ ಅನಿಸ್ತಾ ಇರುತ್ತೆ. ನನಗೂ ಸೇಮ್ ಆ್ಯಸ್ ಇಲ್ಲಿ ಬಂದಾಗ ಅದೇ ಫೀಲ್ ಆಗ್ತಾಯಿತ್ತು. ಯಾರೂ ಗೊತ್ತಿಲ್ಲ, ಯಾರೂ ಪರಿಚಯ ಇಲ್ಲ, ಹೊಸ ಮನೆ, ಹೊಸ ವಾತಾವರಣ, ಅಡ್ಜಸ್ಟ್ ಆಗಿ ತುಂಬ ಟೈಮ್ ತೊಗೋತು. ಸೇಮ್ ಅದೇ ಟೈಮಲ್ಲಿ ನಾನು ಒಂದು ಈ ಥರ ಏನಾದರೂ ಆಸ್ ಅ ಮೇಕಪ್ ಆರ್ಟಿಸ್ಟಾಗಿ ಈ ಥರದ್ದೇನಾದರೂ ಒಂದು ಹೊಸದಾಗಿ ಏನಾದರೂ ಮಾಡಬೇಕು ಅಂದಾಗ ಯಾವ ಜನ ಸಂಪರ್ಕವೂ ಇಲ್ಲ. ಇನ್ನು ದೂರ ಇರೋರು ಇಷ್ಟು ದೂರ ಯಾರೋ ಬರೆದು ಮಾಡಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ನಾವೊಂದು ಈ ನವರಾತ್ರಿ ಶೂಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದಾಗ ನನಗೊಂದು ಮೇಯ್ನಾಗಿ ಬಂದಿದ್ದು ಕ್ವಶನ್ ಮಾರ್ಕ್ ಅದೇನೆ. ನಂಗೆ ಗೊತ್ತಿರೋರು ಒಂದು ಬೆರಳೆಣಿಕೆಯಷ್ಟು ಹೆಣ್ಮಕ್ಳಿಗೆ ಗೊತ್ತಿತ್ತು, ಅದ್ರಲ್ಲಿ ಮಾಡಿಸ್ಕೊಂಡ್ಬಿಡ್ಬೋದಾಗಿತ್ತು. ಇನ್ನು ರಿಮೈನಿಂಗ್ ಏನು ಮಾಡಲಿ ಅನ್ನೋ ಒಂದು ಕ್ವಶನ್ನು. ಆಗ ನನ್ನ ಎದುರುಗಡೆ ಮನೇಲಿರೋ ಪವಿತ್ರ ಅವ್ರನ್ನ ಅಪ್ರೋಚ್ ಮಾಡಿದೆ. ಅಂದರೆ ಇವಾಗ ಕಾಳರಾತ್ರಿ ಅದು ಅವತಾರ ಮಾಡಿಸ್ಕೊತಾ ಇದ್ದಾರಲ್ಲ, ಆ ಒಂದು ಮಗುವಿನ ಪೇರೆಂಟ್ ಅವರು ಪವಿತ್ರ ಅಂತೇಳಿ ನನ್ನ ನೈಬರು. ಅವ್ರಿಗೆ ಹೋಗಿ ಅಪ್ರೋಚ್ ಮಾಡಿದಾಗ ಒಂದಿನ ಎಲ್ಲ ಟೈಮ್ ತೊಗೊಂಡ್ರು. ಆಮೇಲೆ ಎಲ್ಲ ಅವ್ರ ಫ್ರೆಂಡ್ಸಿಗೆಲ್ಲ ಪಾಪ ಟೆಲಿಕಾಲಿಂಗ್ ಮಾಡಿ ಅವ್ರ ಫೋಟೋಸ್, ಮಕ್ಕಳ ಫೋಟೋಸ್ ಎಲ್ಲ ಕಲೆಕ್ಟ್ ಮಾಡಿ ನನಗೆ ಕಳಿಸಿ. ಯಾಕಂದರೆ ನಾನು ಯಾರನ್ನೂ ನೋಡಿಲ್ಲ ಲೈವ್ ಆಗಿ, ಯಾವ್ಯಾವ ದೇವಿ ಅವತಾರಕ್ಕೆ ಯಾರ್ಯಾರು ಸೂಟ್ ಆಗ್ತಾರೆ ಅಂತ ನನಗೆಲ್ಲ ಸಜೆಷನ್ ಕೊಟ್ಟರು. ಏನಕ್ಕೆ ನಾನು ಈ ಮಾತುಗಳ ಸ್ಪೆಸಿಫಿಕ್ಕಾಗಿ ಹೇಳ್ತಾ ಇದ್ದೀನಿ ಅಂದರೆ, ಈ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ಯಾರು ಯಾರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಇವರು ಥಿಂಕ್ ಮಾಡ್ಬೋದಾಗಿತ್ತು, ಇವಾಗ ನನ್ನ ಮಗಳಿಗೆ ಆಪರ್ಚುನಿಟಿಗೆ ಬಂದಿದೆ, ನಾನು ಯೂಸ್ ಮಾಡ್ಕೊಳ್ಳೋಣ, ನನ್ನ ಸುತ್ತಮುತ್ತವ್ರಿಗಿರೋರಿಗೆಲ್ಲ ನಾನು ಯಾಕೆ ಆಪರ್ಚುನಿಟಿ ಕೊಡಿಸ್ಲಿ, ಬೇಕಾದರೆ ಅವರು ಹುಡುಕೊಳ್ಳಿ, ಇವರು ಮಾಡಿಸ್ಕೊಳ್ಳಿ ಬಿಡು ಅಂತ ತಲೆ ಕೆಡಿಸ್ಕೊಂಡು ಹಂಗೆ ಇರ್ಬೋದಾಗಿತ್ತು. ಬಟ್ ಅವರು ಎಲ್ಲರಿಗೂ ಸ್ವತಃ ಅವರೇ ಕಾಲ್ ಮಾಡಿ ನನ್ನ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ, ಅವ್ರ ಬಗ್ಗೆ ನನಗೆ ಎಕ್ಸ್ಪ್ಲೈನ್ ಮಾಡಿ ತಲೆ ಕೆಡಿಸ್ಕೊಂಡು, ಅದರಲ್ಲಿ ಇನ್ನೂ ಕೆಲವೊಂದು ಜನ ಹೆಂಗೆ ಯೋಚನೆ ಮಾಡ್ತಾರೆ ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್ ನಾನೊಂದು ಬಿಸ್ನೆಸ್ ಮ್ಯಾನು, ಇಲ್ಲ ನಾನು ಏನಾದರೂ ಸ್ವತಃ ಓನಾಗಿ ಏನಾರು ಮಾಡ್ತಾಯಿದ್ದೀನಿ ಅಂದಾಗ 4 ಜನನ ಪರಿಚಯ ಮಾಡಿಸ್ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಯಾಕಂದರೆ ಅವ್ರಿಗಿಂತ ಮೇಲೆ ನಾವೆಲ್ಲಿ ಬೆಳೆದ್ಬಿಡ್ತೀವೋ, ಅದರಲ್ಲೂ ನನ್ನಿಂದ 4 ಜನ ಗೊತ್ತಾಗ್ಬಿಟ್ಟು ಅವ್ರ ಬಿಸ್ನೆಸ್ ಎಲ್ಲಿ ಬೆಳೆದ್ಬಿಡುತ್ತೋ, ನಾನೇನು ಇಲ್ಲೇ ಉಳಿದ್ಬಿಡ್ತೀನೋ, ಹಾಗೆ ನನ್ನ ಫ್ರೆಂಡ್ಸ್ ಎಲ್ಲ ಅವ್ರ ಕಡೆ ಎಲ್ಲಿ ತಿರ್ಕೊಂಡ್ಬಿಡ್ತಾರೋ, ಅವ್ರು ಹೆಂಗೆ ಮಿಂಚ್ಬಿಡ್ತಾರೋ ಅನ್ನೋ ಕೆಟ್ಟ ಬುದ್ಧಿನೇ ಇಟ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಅಂಥದ್ರ ಮಧ್ಯೆ ಇವರು ಯಾವುದೇ ಸ್ವಾರ್ಥ ಇಲ್ದಿರ ನಾನು ಕೇಳಿದ ತಕ್ಷಣ ಏನೂ ಯೋಚನೆ ಮಾಡಲಿಲ್ಲ, ಟಕ ಟಕ ಅಂತ ಅವ್ರ ನಂಬರ್ ಎಲ್ಲನೂ ಕಳಿಸಿದ್ರು. ಆಮೇಲೆ ಎಲ್ಲನೂ ಫ್ರೆಂಡ್ ಮಾಡಿಕೊಟ್ರು. ಅದಕ್ಕೋಸ್ಕರ ಈ ವಿಡಿಯೋ ಮುಖಾಂತರ ಒಂದು ಸ್ಮಾಲ್ ಥ್ಯಾಂಕ್ಸ್ ಹೇಳೋಣ ಅಂದ್ಬಿಟ್ಟು ನಾನು ಈ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನನಗೆ ಗೊತ್ತು ಖಂಡಿತ ಅವರು ಈ ವಿಡಿಯೋ ನೋಡ್ತಾ ಇರ್ತಾರೆ ಅಂತ. ಥ್ಯಾಂಕ್ ಯು ಸೋ ಮಚ್ ಪವಿತ್ರ. ಹಾಗೆ ಎಲ್ಲ ಪೇರೆಂಟ್ಸ್ ಕೂಡ ತುಂಬ ಖುಷಿಯಾಗಿ ನಮ್ಮ ಮಗುಗೊಂದು ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳಿದ್ರು. ಹಾಗೆ ನಾನು ಕೂಡ ಅವ್ರಿಗೆ ಥ್ಯಾಂಕ್ಸ್ ಹೇಳಿದೆ. ನಾನು ಕರೆದಿದ್ದು ಕೂಡ ಅವ್ರು ಬಂದು ಮೇಕಪ್ ಮಾಡಿಸ್ಕೊಂಡಿದ್ದಕ್ಕೆ ನಾನು ಕೂಡ ಥ್ಯಾಂಕ್ಸ್ ಹೇಳಿದೆ. ಇದೆಲ್ಲ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗು, ಮ್ಯೂಚುವಲ್ ಹೆಲ್ಪಿಂಗ್ ಅಷ್ಟೇ. ನಾನೇನೋ ಅವ್ರಿಗೆ ದೊಡ್ಡದಾಗಿ ಏನೂ ಮಾಡಲಿಲ್ಲ, ಹಂಗಾಗಿ ಅವರೇನೋ ನನಗೆ ದೊಡ್ಡದಾಗಿ ಏನೂ ಮಾಡಲಿಲ್ಲ. ಜಸ್ಟ್ ನಾವೊಂದು ಅವಕಾಶ ಕೊಟ್ಟೆ, ಅವರು ಪ್ರೀತಿಯಿಂದ ಬಂದರು. ಆಮೇಲೆ ಇಬ್ಬರು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್, ಅವ್ರಿಗೂ 100 ಆಪ್ಷನ್ಸ್ ಇರುತ್ತೆ, ನಮಗೂ 100 ಆಪ್ಷನ್ಸ್ ಇರುತ್ತೆ. ಅದನ್ನು ಅಹಂಕಾರ ಪಡೆದೆ, ದುರಹಂಕಾರ ಪಡೆದೆ, ನಾನೇನೋ ಮಾಡಿಬಿಟ್ಟೆ ಅಂತ ಎಲ್ಲರ ಮುಂದೆ ಹೇಳ್ಕೊತಿರುಗ್ದೆ. ನಾವು ಅದನ್ನು ಮ್ಯೂಚುವಲ್ ಆಗಿ ತೊಗೊಂಡು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಂದ್ಕೊಂಡ್ರೆ ಯಾವುದೇ ಒಂದು ಸಮಸ್ಯೆ ಬರೋಲ್ಲ ನೈಬರ್ಸಲ್ಲಿ. ಹಾಗೆ ನಾವು ಫೋಟೋಶೂಟ್ ಕಂಪ್ಲೀಟ್ ಮಾಡೋದಕ್ಕೆ ಮಾಡಿದಂಥ ಸ್ಟ್ರಗಲ್ಲು ಮತ್ತು ಮಧ್ಯದಲ್ಲಿ ಆ ಕಾಮಿಡಿ ಸೀನ್ಸು ತುಂಬ ಎಂಜಾಯ್ ಮಾಡಿದ್ವಿ. ಹೇಗಿತ್ತು ಅಂತ ನೋಡಿ. ಅವ್ರ ಅಮ್ಮ ಅಂತೂ ಅವ್ರ ಮಗಳ ಅವತಾರದಲ್ಲಿ ನೋಡಿ ಫುಲ್ ಖುಷಿ ಆಗ್ಬಿಟ್ಟು, ಅವ್ರಿಗೆ ಮಾತೇ ಬರಲಿಲ್ಲ, ಫುಲ್ ಖುಷಿಯಾಗಿ ಹೋದ್ರು ಅವರು. ಅದಂತೂ ಕಣ್ಣಲ್ಲಿ ಕಾಣಿಸ್ತಾ ಇತ್ತು. ಇನ್ನೂ ಅವಳಿಗೆ ಸಿಕ್ಕಿದ್ದೇ ಚಾನ್ಸು ಅಂತ ಅವ್ರ ಅಣ್ಣನ ಕೆಳಗಡೆ ಕುತ್ಕೋ ಅಂತ ಹೇಳ್ಬಿಟ್ಟು ಏನೋ ಸಂಹಾರ ಮಾಡೋ ಥರ ಅದು ಕೂರಿಸ್ಕೊಂಡು ಎದೆ ಮೇಲೆ ಕಾಲಿಟ್ಕೊಂಡು ಕತ್ತಿಯಿಂದ ತಿವಿಯೋ ಥರ ಎಲ್ಲ ಇದು ಮಾಡ್ತಿದ್ಲು. ಅದು ಪಾಪ ಅಮಾಯಕನ ಥರ ಕುತ್ಕೊಂಡ್ಬಿಟ್ಟ ಹೇಳಿದ ತಕ್ಷಣ. ಅದೊಂಥರ ಚೆನ್ನಾಗಿತ್ತು. ಆ ಅಣ್ಣ ತಂಗಿನ ಆ ಥರ ನೋಡೋಕೆ ಒಂಥರ ಖುಷಿ ಅನಿಸ್ತಿತ್ತು. ನಾವಂತೂ ಮಿಡ್ಲಲ್ಲಿ ಸಖತ್ ಎಂಜಾಯ್ ಮಾಡ್ತಾಯಿದ್ವಿ. ನನ್ನ ಮಗಳು ಕೂಡ ಅವಳು ಹೇಗೆ ಅಂತಿರ್ತಾಳೆ ಹ್ಞೂ ಅಂತ ಅವಳು ಏನಾದರೂ ಆ್ಯಕ್ಟ್ ಮಾಡ್ತಿದ್ರೆ ಇವಳು ಅದನ್ನು ಇಮಿಟೇಟ್ ಮಾಡ್ತಾಯಿದ್ಲು. ಎತ್ಕೊಂಡು ಹೋಗ್ತಾ ಇದ್ದಾರೆ. ನಿನಗೆ ಕೋಪ ಬರ್ತಾ ಇದೆ, ಕೋಪ ಮಾಡ್ಕೊ ಇನ್ನೂ ಅವಳಿಗೆ ಕೋಪ ಬರೋಕ್ಕೆ ಅಂತೇಳ್ಬಿಟ್ಟು ಒಂದು ಸಿಚುವೇಶನ್ನ ಎಕ್ಸ್ಪ್ಲೈನ್ ಮಾಡಿಬಿಟ್ಟು ಅವಳಿಗೆ ಕೋಪ ಬರೆಸ್ತಾ ಇದ್ವಿ. ಅಲ್ಲೂ ಅವಳು ಹಲ್ಲು ಬಿಗಿ ಹಿಡಿದು ಕಚ್ಕೋತಾ ಇದ್ಲು. ಅವ್ರ ಮಮ್ಮಿ ಮಿಡ್ಲಲ್ಲೆಲ್ಲ ತಮಾಷೆ ಮಾಡ್ತಾಯಿದ್ರು, ಹುಷಾರು ಅಲ್ಲಿಗೆ ಮುರಿದಾಕೊಂಬಿಟ್ಟಿಲ್ಲ ಅಂತ. ಅದರಲ್ಲಿ ಮಧ್ಯದಲ್ಲಿ ಕಾಳಿ ಡ್ಯಾನ್ಸ್ ಮಾಡ್ತಿರೋದು ನೋಡಿ ನನ್ನ ಮಗಳು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕ್ಕೊಂಡು ಅವಳು ನೋಡ್ತಾಯಿದ್ರು, ಫೋನ್ ನೋಡ್ತಾಯಿದ್ರೆ ಆ ಮ್ಯೂಸಿಕ್ ಈಗ ಇವಳು ಡ್ಯಾನ್ಸ್ ಮಾಡಿಕೊಂಡು ಇಮ್ಮಿಡಿಯೇಟಾಗಿ ಕೋಪ ಬರೆಸ್ಕೋತಾ ಇದ್ಲು. ಹಾಗೆ ಡ್ಯಾನ್ಸ್ ಕಟ್ ಮಾಡೋಳು ಇಮಿಡಿಯೇಟಾಗಿ ಆ್ಯಕ್ಷನ್ ಮಾಡಮ್ಮ, ಕೋಪ ಬರೆಸ್ಕೊ, ಇವಾಗ ಸ್ಟಾಕು ಇನ್ನು ಡ್ಯಾನ್ಸು ಅಂತ ಅಂದರೆ ಇಮಿಡಿಯೇಟ್ ಕೋಪ ಬರೋದು.
ಈಗಿತ್ತು ಅವಳ ಎನರ್ಜಿ ಲೆವೆಲ್ಲು. ಮಾರ್ನಿಂಗ್ ಟು ಈವ್ನಿಂಗ್ ಆಲ್ಮೋಸ್ಟ್ ನಾವು ಒಂದು 10:30-11ಗೆ ಸ್ಟಾರ್ಟ್ ಮಾಡಿದ್ವಿ. ಈವ್ನಿಂಗ್ 8 o'clock ಎಂಡ್ ಆಯಿತು. ಅದರಲ್ಲಿ ಆ ನಿಂಬೆಹಣ್ಣಿನ ಹಾರ ಬಂದ್ಬಿಟ್ಟು ರಿಯಲ್ ನಿಂಬೆಹಣ್ಣಿನ ಹಾರ ಸಿಕ್ಕಾಪಟ್ಟೆ ಹೆವಿ ಇತ್ತು. ಲಾಸ್ಟ್ ಟೈಮ್ ಇದೇ ಹುಡುಗಿಗೆ ಲಕ್ಷ್ಮಿ ಅವತಾರದ್ದು ಒಂದು ಮಾಡಿದ್ವಿ. ಆವಾಗ ಅವಳು ಲಿಟ್ರಲಿ ಲಾಸ್ಟಿಗೆ ಹತ್ತೇ ಬಿಟ್ಲು. ಅವಳ ಕೈಲಿ ಆಗಲಿಲ್ಲ, ಅಷ್ಟೊಂದು ಎನರ್ಜಿ ಡ್ರಾಪ್ ಆಗೋಯಿತು. ಬಟ್ ಇವತ್ತು ಮಾತ್ರ ಎಕ್ಸಲೆಂಟ್ ಎನರ್ಜಿ ಲೆವೆಲ್ ಇತ್ತು ಅವತ್ತು. ಯಾವ ರೇಂಜಿಗೆ ಅಂದರೆ ಅವತ್ತು ಹತ್ತಿದ ಹುಡುಗಿ ಇವತ್ತು ಆ ಕಾಸ್ಟ್ಯೂಮ್ಗೆ ಇಲ್ಲಾಂದರೆ ಆ ಒಂದು ಎನರ್ಜಿ ಹೆಂಗೆ ಬಂತು ಅಂತಲೇ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಸುಸ್ತಾಗುತ್ತೆ. ನಾವು ಅನ್ಕೋತೀವಿ ಆಲ್ಮೋಸ್ಟ್ ಒಂದು ಅರ್ಧ ದಿನ ಫುಲ್ ಮೇಕಪ್ ಮಾಡಿದ್ದೀನಿ ಅವಳಿಗೆ. ಅವಳಿನ್ನೂ ಚಿಕ್ಕವಳು, ನೋಡೋಕೆ ಮಾತ್ರ ದೊಡ್ಡವಳ ಥರ ಕಾಣ್ತಾಳೆ. ಅವಳಿನ್ನೂ ಚಿಕ್ಕವಳು, ಅವಳಿಗೊಂದು ಆಲ್ಮೋಸ್ಟ್ ಒಂದು 10 to 12 years ಇರ್ಬೋದು ಅಷ್ಟೇ. ಅಂಥದ್ರಲ್ಲಿ ಆ ಪೇಷನ್ಸಲ್ಲಿ ಕೂತ್ಕೊಂಡಿರೋದು ನಿಜ ಗ್ರೇಟ್ ಅಂತ ಅನಿಸ್ಬಿಡ್ತು ನನಗೆ. ನಾನು ಹೇಳಿದ್ನೆಲ್ಲ ಟಕ್ ಟಕ್ ಅಂತ ಗ್ರಾಸ್ ಮಾಡೋಳು. ನಂಗೆ ತುಂಬ ಈಸಿ ಆಯಿತು ಫೋಟೋಶೂಟ್ ಮಾಡ್ಕೊಳ್ಳೋಕ್ಕೆ. ನನಗೆ ಹೇಗೆ ಬೇಕೋ ಆಗುತ್ತಲ್ಲ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ಆಲ್ಮೋಸ್ಟ್ ಎಲ್ಲ ಲೈವಾಗಿ ಬರಲಿ ಅಂತ ಮನೇಲೇ ಸಿಕ್ಕಾಪಟ್ಟೆ ಸರ್ಕಸ್ ಮಾಡಿದ್ದಾಯಿತು. ಬಟ್ ಆ ಸರ್ಕಸ್ ಮಾಡಿದ್ದಕ್ಕೂ ಒಳ್ಳೆ ರಿಸಲ್ಟ್ ಬಂತು ವಿತ್ ಅವಳ ಕೋಆಪ್ರೇಷನಿಂದ ಮತ್ತು ನಮ್ಮ ಮನೆಯವ್ರ ಸಪೋರ್ಟಿಂದ ಮತ್ತು ಅವ್ರ ಪೇರೆಂಟ್ಸ್ ಸಪೋರ್ಟಿಂದ. ಮತ್ತು ಲಾಸ್ಟಲ್ಲಿ ಅವ್ರ ಅಮ್ಮನ ಜೊತೆ ಏನು ಕಾಳಿಗೂ ದೃಷ್ಟಿ ತೆಗೆದುಬಿಟ್ರು ಅವ್ರ ಮಮ್ಮಿ. ಅದಕ್ಕೆ ಹೇಳೋದು ಐತೆ ತಾಯಿ ಯಾವತ್ತಿದ್ರು ಐತೆ ತಾಯಿನೇ, ಯಾವುದೇ ಅವತಾರದಲ್ಲಿದ್ರಿ ಮಕ್ಕಳನ್ನ ತುಂಬ ಮನಸಾರೆ ಖುಷಿ ಪಡೋ ತಾಯಿ ಒಬ್ಬರೇ ಅಂತ ಅನಿಸುತ್ತೆ. ಇದನ್ನೆಲ್ಲನೂ ಹೊರತುಪಡಿಸಿ ಇನ್ನು ಮಹಾಕಾಳಿ ಅಂದರೆ ಕಾಳರಾತ್ರಿಯ ಬಗ್ಗೆ ಹೇಳೋದಾದರೆ, ಶುಂಭ ನಿಶುಂಭ ಅನ್ನೋ ಇಬ್ಬರು ರಾಕ್ಷಸರು ಇರ್ತಾರೆ. ದೇವತೆಗಳ ಮೇಲೆ ಯುದ್ಧವನ್ನು ಸಾರ್ತಾರೆ. ಆಗ ಚಂಡ ಮುಂಡ ಅನ್ನೋ ರಾಕ್ಷಸರು ಕೂಡ ಇವ್ರ ಜೊತೆ ಸೇರ್ಕೋತಾರೆ. ಆಗ ದೇವಿ ಕೌಶಿಕಿಯ ರೂಪವನ್ನು ತಾಳಿ ಯುದ್ಧವನ್ನು ಶುರು ಮಾಡ್ತಾಳೆ. ತನ್ನ ಸಹಾಯಕ್ಕಾಗಿ ತನ್ನ ಹಣೆಯಿಂದ ಒಬ್ಬ ದೇವಿಯನ್ನು ಸೃಷ್ಟಿ ಮಾಡ್ತಾಳೆ. ಅವಳೇ ಕಾಳಿ ಅಥವಾ ಕಾಳರಾತ್ರಿ ಅಂತ ಕರಿತೀವಿ. ಈ ಕಾಳರಾತ್ರಿ ನೋಡೋದಕ್ಕೆ ಕಪ್ಪಾಗಿರ್ತಾಳೆ, ಮೈಯೆಲ್ಲ ರಕ್ತ ಆಗಿರುತ್ತೆ, ಬುರುಡೆಗಳನ್ನ ಮಾಲೆ ಥರ ಧರಿಸಿರ್ತಾಳೆ. ಈ ಒಂದು ರೂಪದಲ್ಲಿ ಕೌಶಿಕಿ ಜೊತೆ ಯುದ್ಧವನ್ನು ಪ್ರಾರಂಭಿಸ್ತಾಳೆ. ಚಂಡ ಮುಂಡರನ್ನ ಸಂಹಾರ ಮಾಡ್ತಾಳೆ, ಅವರ ತಲೆಗಳನ್ನು ತಾನೇ ಧರಿಸ್ತಾಳೆ. ಈ ಒಂದು ಸ್ವರೂಪಕ್ಕೆ ಚಾಮುಂಡಿ ಅಂತ ಕರೀತಾರೆ. ಇನ್ನು ರಕ್ತ ಬೀಜಾಸುರನಿಗೆ ವಿಶೇಷವಾದಂಥ ಒಂದು ಶಕ್ತಿ ಇರುತ್ತೆ, ಅಂದರೆ ವರ ಇರುತ್ತೆ. ಅವನ ಒಂದೊಂದು ಹನಿ ರಕ್ತ ನೆಲದ ಮೇಲೆ ಬಿದ್ದರೂ ಸಾವಿರಾರು ರಕ್ತ ಬೀಜಾಸುರರು ಉಟ್ಕೊಳ್ತಾ ಇರ್ತಾರಂತೆ. ಹಾಗಾಗಿ ಕಾಳರಾತ್ರಿ ತನ್ನ ನಾಲಿಗೆನ ಉದ್ದಕ್ಕೆ ಚಾಚಿ ನಿಲ್ತಾಳಂತೆ. ಒಂದು ಕಡೆ ಕೌಶಿಕಿ ರಕ್ತ ಬೀಜಾಸುರನ ಸಂಹಾರ ಮಾಡಿದ್ರೆ ಅವನ ತಲೆಯನ್ನು ಹಿಡಿದು ಆ ರಕ್ತವನ್ನೆಲ್ಲ ತಾನೇ ಕುಡಿದು ರಕ್ತ ಬೀಜಾಸುರನ ಸಂಪೂರ್ಣವಾಗಿ ಸಂಹಾರ ಮಾಡ್ತಾರೆ. ಇದಿಷ್ಟು ನನಗೆ ಗೊತ್ತಿರೋವಂಥ ಒಂದು ಚಿಕ್ಕ ಇನ್ಫಾರ್ಮೇಷನ್ನ ನಿಮಗೆ ಕೊಟ್ಟಿದ್ದೀನಿ. ಎಗೇನ್ ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ, ಇಷ್ಟ ಆದರೆ ಒಂದು ಲೈಕ್ ಬರಲಿ. ಹಾಗೆ ಈ ಮನೇಲೆಲ್ಲ ಫೋಟೋಶೂಟ್ ಮುಗಿಸ್ಕೊಂಡ ನಂತರ ಆ್ಯಸ್ ಯೂಶ್ವಲ್ ಸ್ವಲ್ಪ ಟೈಮ್ ಇತ್ತು. ಹಾಗಾಗಿ ಔಟ್ಡೋರ್ ಸ್ವಲ್ಪ ಏನಾದರೂ ಸಿಗುತ್ತಾ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಆಚೆ ಕಡೆ ಹೋದ್ವಿ. ಹೌದು, ಚೆನ್ನಾಗಿದೆ ಇದು. ಬಂದು ಬೇಡ ಇಲ್ಲೆಲ್ಲ ತಗೊಂಡ್ಬರಿತ್ತು. ಈ ಒಂದು ಲೊಕೇಶನ್ ನಮ್ಮ ಮನೆ ಹತ್ರ ವಾಕಬಲ್ ಡಿಸ್ಟೆನ್ಸಲ್ಲೇ ಇದ್ದಿದ್ದು. ಬಟ್ ಆ ಒಂದು ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ಗೆ ಇಂಡೋರ್ ಶೂಟೇ ತುಂಬ ಚೆನ್ನಾಗಿ ಬಂದಿತ್ತು. ಔಟ್ಡೋರ್ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಇಂಡೋರ್ ಆಗಲಿ ಔಟ್ಡೋರ್ ಆಗಲಿ ಎಲ್ಲ ಎಷ್ಟೇ ವೀಡಿಯೋಸ್ ತೊಗೊಂಡು ಎಷ್ಟೇ ಫೋಟೋಸ್ ತೊಗೊಂಡ್ರು ಎಂಡ್ ಆಫ್ ದ ಡೇ 1 ರೀಲ್ ಆರ್ 2 ರೀಲ್, ಅದು ಬಿಟ್ಟರೆ ಒಂದು 4-5 ಫೋಟೋಸ್ ಮಾತ್ರ ಮ್ಯಾಕ್ಸಿಮಮ್ ಅಂತ ಹಾಕೋದು. ಅದು ಬಿಟ್ಟರೆ ತುಂಬ ಹಾಕಿದ್ರು ತುಂಬ ಬೋರ್ ಆಗಿಬಿಡುತ್ತಲ್ವ. ಹಾಗಾಗಿ ನಾನು ಅಷ್ಟೇ ಯೂಶ್ವಲಾಗಿ ಎಲ್ಲದೂ ಅಷ್ಟೇ ಹಾಕಿರೋದು, ಹಾಕೋದು ಕೂಡ. ಸೊ ಹಂಗಾಗಿ ಇದೆಲ್ಲ ಅಷ್ಟೊಂದು ತೊಗೊಳ್ಳಿಲ್ಲ. ಜಸ್ಟ್ ಇರಲಿ ಮೆಮೊರಿಗೆ ಅಂತೇಳ್ಬಿಟ್ಟು ಒಂದಿಷ್ಟು ಕ್ಯಾಪ್ಚರ್ ಮಾಡಿಕೊಂಡು ಯೂಸ್ ಆಗ್ಬೋದೇನೋ ಅಂತ ಒಂದಿಷ್ಟು ಕ್ಯಾಪ್ಚರ್ ಮಾಡಿಕೊಂಡು ಬಂದ್ವಿ. ಹಾಗೆ ಪಬ್ಲಿಕ್ ರಿಯಾಕ್ಷನ್ ಹೇಗಿರುತ್ತೆ ನೋಡೋಣ ಅಂದ್ಬಿಟ್ಟು ಕಾರಿಂದ ಕೆಳಗಡೆ ಇಳಿಸಿದ್ವಿ ಮಹಾಕಾಳಿನ. ಒಂಥರ ಎಲ್ಲರೂ ಭಯಾನಕವಾಗಿ ನೋಡ್ತಿದ್ರು. ಹತ್ರ ಬಂದು ಮಾತಾಡಿಸ್ಬೇಕು ಅಂತ ಅನ್ಸಿದ್ರು ಯಾರೂ ಹತ್ರಕ್ಕೆ ಬರ್ತಿರ್ಲಿಲ್ಲ. ಯೂಶ್ವಲಾಗಿ ಯಾರೂ ಫೋಟೋ ತೆಗೆಸ್ಕೊಳೋದಾಗಲಿ ಬರೋದಾಗಲಿ ಯಾರೂ ಮಾಡಲಿಲ್ಲ. ಎಲ್ಲರೂ ಆಶ್ಚರ್ಯವಾಗಂತೂ ನೋಡ್ಕೊಳ್ತಾ ಹೋಗ್ತಿದ್ರು. ಅದನ್ನ ನೋಡಿ ಸ್ವಲ್ಪ ನಮಗೂ ಒಂಥರ ಖುಷಿ ಅನ್ನಿಸ್ತು. ಏನು ಮಹಾಕಾಳಿನೇ ಬಂದಿದ್ದಾರೆ ಅನ್ನೋ ಥರ ಎಲ್ಲೋ ಆಶ್ಚರ್ಯದಿಂದ ನೋಡ್ತಿದ್ರು. ಅವಳು ಕೂಡ ಅಷ್ಟೇ, ನಾನು ನಡ್ಕೊಂಡು ಹೋಗಲ್ಲ ಹಾಗೆ ಅಂತ ಏನೂ ಹಠ ಮಾಡಲಿಲ್ಲ. ನಾನು ಹೇಳಿದ ತಕ್ಷಣ ನೋಡೋಣ ಎಲ್ಲರೂ ಹೇಗೆ ರಿಯಾಕ್ಟ್ ಮಾಡ್ತಾರೆ, ನಡ್ಕೊಂಡು ಬಾಲಿಂದ ಒಂಚೂರು ದೂರ ಅಂದ್ಬಿಟ್ಟು ನಡೆಸ್ಕೊಂಡು ಬಂದ್ವಿ ಫೋಟೋ ಸ್ಟುಡಿಯೋವರೆಗೂ. ಸ್ಟುಡಿಯೋದಲ್ಲೂ ಅಷ್ಟೇ ಸ್ವಲ್ಪ ಕ್ರಾಪ್ಸ್ ಎಲ್ಲ ಯೂಸ್ ಮಾಡಿ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡೆ. ಬಟ್ ಅದರಲ್ಲೂ ನನಗೆ ಫಿಲ್ಟರ್ ಮಾಡಿಬಿಟ್ಟು 1 or 2 ಅಷ್ಟೇ ಫೋಟೋಸ್ ನನಗೆ ಖುಷಿ ಕೊಟ್ಟಿತ್ತು. ಅದು ಚೆನ್ನಾಗಿ ಬಂದಿದ್ದು ಕೂಡ ಅಷ್ಟನ್ನು ಮಾತ್ರ ಯೂಸ್ ಮಾಡಿಕೊಂಡೆ. ಇನ್ನು ಮಿಕ್ಕಿದ್ದೆಲ್ಲ ನಾನು ಫೋನಲ್ಲಿ ತೆಗ್ದಿರೋದಂಥದ್ದನ್ನೇ ರೀಲ್ಸ್ನ ಎಡಿಟ್ ಮಾಡಿ, ಅದು ಇನ್ಶಾಟಲ್ಲೇ ನಾನು ಎಡಿಟ್ ಮಾಡೋದು, ಇನ್ಶಾಟಲ್ಲಿ ಎಡಿಟ್ ಮಾಡಿ ರೀಲ್ಸ್ಗೆ ಅಪ್ಲೋಡ್ ಮಾಡಿದೆ. ಅದಕ್ಕೂ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂತು, ತುಂಬ ಕ್ರಿಯೇಟಿವ್ ಅನಿಸ್ತು. ಇದರಿಂದ ಎಷ್ಟು ನಾನು ವಿಷಯಗಳನ್ನ ತಿಳ್ಕೊಂಡಂಗಾಯಿತು. ಕಡೆಯಿಂದ ಜ್ಯೂಸ್ ಕುಡಿತಾ ಇರೋದು ನೋಡಿ, ಮೂವ್ಬಿಟ್ಟು ಒಳಗಡೆ ಇಟ್ಕೊಂಡು ಜ್ಯೂಸ್ ಕುಡಿತೋಳು. ಲಾಶ್ಯ ಟಯರ್ಡ್ ಆಗಿದೆಯಾ ಲಾಶ್ಯ ನಿಂಗೆ?
ಹೊಗೆ ತುಂಬ್ಕೊಡ್ತದ ಮತ್ತೆ ಚೆನ್ನಾಗಿ ಕಾಣಲ್ಲ. ಎರಡು ಆ ಕಡೆ ಹೋಗ್ಲಿ ಈ ಕಡೆ ಹಾಂ ಪಾಪ ಬೆಳಗ್ಗೆಯಿಂದ ರಾತ್ರಿವರೆಗೂ ಫೋಟೋ ಮತ್ತು ಮೇಕಪ್ಪು ಅದರಲ್ಲೆಲ್ಲ ಟಯರ್ಡಾಗಿ ಮೇಡಮು ಜ್ಯೂಸು ಮತ್ತು ಲೇಸು ತಿಂದ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊತಿದ್ದಾರೆ. ಸೊ ಎಲ್ಲ ಫೋಟೋಶೂಟ್ ಆದಮೇಲೆ ಪ್ರಾಪ್ಸ್ ಎಲ್ಲ ತೊಗೊಂಡು ಮನೆಗೆ ಹೊರಟ್ವಿ. ಅವತ್ತು ನಮ್ಮಮ್ಮ ಬೆಳಗ್ಗೆಯಿಂದ ಮನೇಲಿ ಇರಲಿಲ್ಲ. ಸಡನ್ನಾಗಿ ಬಂದು ಸಾಯಂಕಾಲ ನೋಡಿದ ತಕ್ಷಣ ಶಾಕ್ ಆಗೋಯ್ತು ಅವ್ರಿಗೆ. ಅಷ್ಟಕ್ಕೆ ನಮ್ದು ಮುಗಿಲಿಲ್ಲ, ಇನ್ನೂ ಲಾಸ್ಟಲ್ಲಿ ಕೆಲವೊಂದು ಕ್ಲಿಪ್ಪಿಂಗ್ಸ್ ತೊಗೋಬೇಕಾಗಿತ್ತು. ಹಾಗಾಗಿ ಸ್ವಲ್ಪ ಟಚಪ್ ಕೊಟ್ಬಿಟ್ಟು ಮತ್ತೆ ಎಗೇನ್ ಫೋಟೋಶೂಟರ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಸೂಪರ್. ಹಾಂ ಹಾಂ ಕೋಪ ಬರಲಿ. ಈ ಕಡೆ ನೋಡು. ಇದಿಷ್ಟು ಕ್ಲಿಪ್ಪಿಂಗ್ಸ್ ಕೂಡ ಆಫ್ಟರ್ ಫೋಟೋಶೂಟ್ ಆದಮೇಲೆ ಮತ್ತೆ ನಂತರ ಮಾಡಿಂಥದ್ದು. ಯಾಕಂದರೆ ರಕ್ತ ಚಿಮ್ಮೋದಿರ್ಬೋದು, ರಕ್ತ ಕುಡಿಯೋದಿರ್ಬೋದು, ಅದೆಲ್ಲ ಮುಂಚೆನೇ ಮಾಡಿಬಿಟ್ರೆ ಮತ್ತೆ ಫೋಟೋಸ್ ತೊಗೊಳಕ್ಕಾಗಲ್ವಲ್ಲ, ಆ ಕರೆಗಳು ಹಂಗೆ ಉಳಿದ್ಬಿಡುತ್ತೆ ಅಂತ ಲಾಸ್ಟಲ್ಲಿ ಮಾಡಿದ್ದು. ಆಮೇಲೆ ಯಾವುದೇ ಪ್ರಾಪ್ಸ್ನೂ ಅಷ್ಟೇ ನಾನು ಮುಂಚೆನೇ ತುಂಬ ಏನು ಪ್ರೀ ಪ್ಲ್ಯಾನ್ ಮಾಡಿ ಇಟ್ಕೊಂಡಿರಲಿಲ್ಲ. ಸಡನ್ನಾಗಿ ಅದೆಲ್ಲ ಹೇಗಾಯಿತು ಅಂತಲೇ ಗೊತ್ತಿಲ್ಲ. ಆ ಟೈಮಿಗೆ 1 or 2 ಪ್ರಾಪ್ಸ್ನ ರೆಡಿ ಮಾಡ್ಕೊಂಡಿದ್ದೆ. ಬಟ್ ಈ ರಕ್ತದ್ದೆಲ್ಲ ಪ್ಲ್ಯಾನೇ ಇರಲಿಲ್ಲ. ಬಟ್ ಅದು ಆ ಟೈಮಲ್ಲಿ ಅದು ಹೆಂಗೆ ತಲೆಗೆ ಹೊಳಿತೋ ಏನೋ ಗೊತ್ತಿಲ್ಲ, ತುಂಬ ಚೆನ್ನಾಗಿ ಬಂತು. ನಾನು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಚೆನ್ನಾಗಿ ಬಂತು. ಇದಕ್ಕಿಂತ ಮೀರಿ ಮಾಡಿರೋ ಇದ್ದಾರೆ, ಇಲ್ಲ ಅಂತಲ್ಲ. ಬಟ್ ನನ್ನ ಲೆವೆಲ್ಗೆ, ನನ್ನ ಇದಕ್ಕೆ ಇಷ್ಟೆಲ್ಲ ನಾನು ಮಾಡಿದ್ದು ನನಗೆ ಖುಷಿ ಕೊಡ್ತು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.